ಸುಮಾರು 70 ಕಡೆ ಇವತ್ತ ಅಮೃತ ಯೋಜನೆ ಚಾಲನೆ ಕೊಟ್ಟಂತ ನರೇಂದ್ರ ಲಿಂಗಸೂರು ತಾಲೂಕಿಗೆ ಆಯ್ಕೆ ಮಾಡಿ ಅಮೃತ ಯೋಜನೆ ಅಂತಕ್ಕಂಥದ್ದನ್ನ ಯೋಜನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಹಕಾರ ಅತ್ಯಂತ ಅಗತ್ಯ ಅಂತಕ್ಕಂಥ ನಮ್ಮ ಪ್ರಿನ್ಸಿಪಲ್ ವ್ಯಕ್ತಪಡಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಗೌಡ ಪಾಟೀಲ್ ಯೋಜನೆಯನ್ನ ಇವತ್ತು ಅಮೃತ ಯೋಜನೆಯನ್ನ ಸುಮಾರು 50 ವರ್ಷಗಳ ಕಾಲ ಎಲ್ಲ ಜನರಿಗೆ ಅವತ್ತಿನ ಜನಸಂಖ್ಯೆ ಆಧಾರಗಳ ಮೇಲೆ ಇವತ್ತು ಎಸ್ಟಿಮೇಟ್ ಮಾಡಿ ಒಂದು ಯೋಜನೆಯನ್ನು ತಂದು ಜನರಿಗೆ ಇವತ್ತು ನಮ್ಮ ಲಿಂಗಸೂರು ತಾಲೂಕನ್ನು ಆಯ್ಕೆ ಮಾಡಿ ನಮ್ಮ ತಾಲೂಕಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತಿದ್ದೀನಿ. ಇವತ್ತು ಸಂತೋಷ ಅನಿಸುತ್ತೆ. ಯಾಕಂದರೆ ನಾವು ಕೂಡ ಭಾಳಷ್ಟು ಭಾಷಣದಲ್ಲಿ ಭಾಳ ದೊಡ್ಡ ಮಾತುಗಳು ಅಡೆತಡೆಗಳನ್ನು ಮಾಡಿದ್ರೆ ಪರಿಪೂರ್ಣವಾಗಿ ಆ ಎಫೆಕ್ಟ್ ನಮಗಾಗುತ್ತೆ, ರೈತರಿಗಾಗುತ್ತೆ, ಸಾರ್ವಜನಿಕರಿಗಾಗುತ್ತೆ. ಆ ಸರ್ಕಾರ ಕೊಡೋಕ್ಕಾಗಲ್ಲ. ಅದ್ರ ಸಲುವಾಗಿ ಅಧಿಕಾರಿಗಳು ಇನ್ನು ಪರಿಶೋಧಿಸಿರ್ತಾರೆ. ನಮ್ಮ ಹೊರಗಡೆ ಕೆನಾಲ್ ಬೇಕಾಗಿಲ್ಲ, ನಮ್ಗೆ ನೀರು ಬೇಕಾಗಿಲ್ಲ ಅಂತ ಪರಿಶೋಧನೆ ಉದಾಹರಣೆಗಳು ಅದಾವ. ಈ ಒಂದು ಯೋಜನೆಯನ್ನ ಈ ಊರಿಗೆ ಸಂಸ್ಥೆಯಿಂದ 10% ವಂತಿಗೆಯನ್ನ ಸಂಗ್ರಹಿಸಿ ಈ ಒಂದು ಯೋಜನೆಯನ್ನ 93 ಕೋಟಿ ರೂಪಾಯಿಯಲ್ಲಿ ಕಾರ್ಯಗತಗೊಳಿಸಲಿಕ್ಕೆ ಈಗಾಗಲೇ ಟೆಂಡರ್ ಆಗಿ ಭೂಮಿ ಪೂಜೆಯನ್ನ ಇಂಥದ್ದು ಆಗಬೇಕು, ಇಂಥದ್ದು ಪೈಪ್ ಹೋಗ್ಬೇಕು, ಇಂಥದ್ದು ತೊಂದರೆ ಇದೆ ಅಂತ ನಮಗೆ ತಿಳಿಸಿದ್ರೆ ನಾವು ಅಧಿಕಾರಿಗಳನ್ನು ಕರೆದು ಈ ಯೋಜನೆ ಒಂದು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳ್ಳಬೇಕಂತ ನಮ್ಮ ಮತ್ತು ಶಾಸಕರ ಒಂದು ಅಭಿಪ್ರಾಯ. ಅದಕ್ಕೆ ತಾವೆಲ್ಲರೂ ಸಹಕಾರ ನೀಡಿ ಈ ಯೋಜನೆಯನ್ನು ಯಶಸ್ವಿಗೊಳಿಸಿದಂಥ ತಮ್ಮಲ್ಲಿ ಕೂಡ ನನ್ನ ಮಾತನ್ನು